ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀವಿಯಸ್ ವಿಡಿಯೋಗೆ ತುಂಬ ನೀವು ಜನ ಲೈಕ್ ಮಾಡಿದ್ದೀರಾ. ಇನ್ನೂವರೆಗೂ ಆ ವಿಡಿಯೋನ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಆ ವಿಡಿಯೋ ಎತ್ತರದಿತ್ತಪ್ಪ ಅಂತಂದರೆ ಹೌ ಟು ಗೆಟ್ PUC ಮತ್ತು SSLC ಮಾರ್ಕಸ್ ಕಾರ್ಡ್ ಬಗ್ಗೆ ಇತ್ತು. ತುಂಬ ಜನ ನನಗೆ ಪರ್ಸ್ನಲಿ ಕಾಲ್ ಮಾಡಿ ಕೂಡ ಕೇಳಿದ್ದಾರೆ, ಸರ್ ಇದು ಯಾವ ಥರ ತಗೋಬೇಕು, ಯಾವ ಥರ ಪ್ರೊಸೀಜರ್ ಮಾಡಬೇಕು. ಈಗ ನಾನು ಮಾಡಿರ್ತಕ್ಕಂಥ ಸಾಫ್ಟ್ ಕಾಪಿ ಫೈಲನ್ನು ಕೂಡ ಅವ್ರಿಗೆ ಕಳಿಸಿದ್ದೇನೆ. ನನ್ನ ಹತ್ರ ಇರುವಂಥ ಚಾನಲ್ಸ್ ಇದುಗಳು ಕೂಡ ಇದ್ದು ಸಾಫ್ಟ್ ಕಾಪಿ ಅವನ್ನು ಕೂಡ ಕಳಿಸಿದ್ದೇನೆ. ಅದರ ಸಹಾಯದಿಂದ ಅವರು ಎಷ್ಟೋ ಜನ ಸೆಕೆಂಡ್ ಕಾಪಿನ ಪಡ್ಕೊಂಡು ನನಗೆ ಕಾಲ್ ಮಾಡಿ ಥ್ಯಾಂಕ್ ಯು ಕೂಡ ಹೇಳಿದ್ದಾರೆ. ಸೊ ಇನ್ನೂ ಮತ್ತೆ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ನಂಗೆ ಪರ್ಸ್ನಲಿ ಕೇಳಿ, ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್ಸ್. ಸೊ ಅದರ ಜೊತೆ ಕಮೆಂಟಲ್ಲಿ ಇನ್ನೂ ಏನು ಬಂದಿತ್ತಪ್ಪ ಅಂತಂದರೆ, ಸೊ ಡಿಪ್ಲೊಮಾ ಮತ್ತು ಡಿಗ್ರಿದು ಸೆಕೆಂಡ್ ಕಾಪಿನ ಯಾವ ಥರ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು, ಹೌ ಟು ಗೆಟ್ ಡಿಗ್ರಿ ಆರ್ ಡಿಪ್ಲೊಮಾ ಸೆಕೆಂಡ್ ಕಾಪಿ ಆಫ್ ಮಾರ್ಕಸ್ ಕಾರ್ಡ್. ಇದು SSLC PUCಗಿಂತಲೂ ತುಂಬ ಈಸಿ ಇದೆ. ಇದು ಆ್ಯಕ್ಚುಲಿ ಅದರಲ್ಲಿ ತುಂಬ ಕ್ರಿಟಿಕಲ್ ಕಂಡೀಷನ್ಸ್ ಜೊತೆಗೆ ತುಂಬ ಪ್ರೊಸೀಜರ್ಸ್ಗಳನ್ನು ಫಾಲೋ ಅಪ್ ಮಾಡಬೇಕಾಗಿತ್ತು. ಯಾಕಂದರೆ ಒಂದು ಮಿಸ್ಟೇಕು ಆದರೂ ಕೂಡ ನಿಮ್ಗೆ ಬರುವಂಥ ಚಾನ್ಸಸ್ಗಳು ಕಮ್ಮಿ ಇದ್ದು. ಬಟ್ ಇಲ್ಲಿ ಡಿಗ್ರಿ ಮತ್ತು ಡಿಪ್ಲೊಮಾದು ಮಾರ್ಕಸ್ ಕಾರ್ಡ್ ಪಡೆದುಕೊಳ್ಳೋದು ತುಂಬ ಈಸಿ. ಅನ್ಫಾರ್ಚುನೇಟ್ಲಿ ನಾನು ಯಾವುದೇ ಥರ ಡಿಗ್ರಿ ಮಾರ್ಕಸ್ ಕಾರ್ಡ್ಗಳನ್ನು ಕಳ್ಕೊಂಡಿಲ್ಲ. ಸೊ ನನ್ನ ಹತ್ರ ಅದು ಯಾವುದೇ ಥರದ ಸಾಫ್ಟ್ ಕಾಪಿ ಇಲ್ಲ. ಬಟ್ ನಾನು ನಮ್ಮ ಲೆಕ್ಚರ್ಸ್ಗಳಿಗೆ, ಡಿಗ್ರಿ ಯೂನಿವರ್ಸಿಟೀಸ್ಗಳಿಗೆ ಕೇಳಿದ ಮೇಲೆ ಅವರು ಪ್ರೊಸೀಜರ್ ಹೇಳಿದ್ದಾರೆ. ಆ ಪ್ರೊಸೀಜರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಲುಕ್ ಅಟ್ ಹಿಯರ್. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಫಸ್ಟ್ ಗೋ ಟು ಯುವರ್ ಕಾಲೇಜ್, ವಾಟ್ ಎವರ್ ಇಟ್ ಈಸ್. ನೀವು ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ, ನೀವು ಡಿಗ್ರಿ ಇದ್ದರೆ ಡಿಗ್ರಿ ಕಾಲೇಜ್ಗೆ ಹೋಗಿ ಏನು ಮಾಡಬೇಕಪ್ಪ ಅಂತಂದರೆ, ಅಲ್ಲಿ ಫಸ್ಟ್ ನಿಮ್ಮ ಕ್ಲರಿಕಲ್ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಆಗಿ. ಅಂದರೆ ನಿಮ್ಮ ಕಾಲೇಜ್ ಆಫೀಸ್ ಇರುತ್ತಲ್ಲ, ಅಲ್ಲಿ ವಿಸಿಟ್ ಆಗಿ. ಹೋಗಬೇಕಾದಾಗ ಒಂದು ಮಾತು ನೆನಪಿಡಿ, ನಿಮ್ಮ ಆ ಕಳೆದು ಹೋದಂಥ ಮಾರ್ಕಸ್ ಕಾರ್ಡ್ದು ಒಂದು ಪ್ರತಿ ಇರಬೇಕು, ಅಂದರೆ ಜೆರಾಕ್ಸ್ ಇರಬೇಕು ನಿಮ್ಮ ಹತ್ರ. ಓಕೆ, ಅಲ್ಲಿ ಹೋಗಿ ವಿಸಿಟ್ ಆಗಿ ನಿಮ್ಮ ಇದ್ದಿರ್ತಕ್ಕಂಥ ಕ್ರಿಟಿಕಲ್ ಕಂಡೀಷನನ್ನು ಹೇಳ್ಕೊಳ್ಳಿ. ಸರ್ ಮ್ಯಾಮ್, ಈ ಥರ ನಮ್ಮದು ಕಳೆದು ಹೋಗಿದೆ, ಪ್ಲೀಸ್ ನಾವು ಸೆಕೆಂಡ್ ಕಾಪಿಗೆ ನಾವು ಅಪ್ಲೈ ಮಾಡಬೇಕಂತ ಹೇಳ್ಬಿಟ್ಟು. ಇಷ್ಟೇ ನಿಮ್ಮ ಕೆಲಸ. ಇಷ್ಟು ಹೇಳಿದ ಮೇಲೆ ಕಾಲೇಜ್ ಅವ್ರ ಹತ್ರನೇ ಫಾರ್ಮ್ಯಾಟ್ ಇರುತ್ತೆ. ಅವ್ರೇನು ಮಾಡ್ತಾರಪ್ಪ ಅಂತಂದರೆ, ನಿಮ್ಮ ಹೆಸರ ಮೇಲೆ ಒಂದು ಲೆಟರ್ ರೆಡಿ ಮಾಡಿ ವಿತ್ ದ ಪ್ರಿನ್ಸಿಪಲ್ ಸೈನ್. ಅಲ್ಲೇನು ಮಾಡ್ತಾರೆ, ನಿಮ್ಮೊಂದು ಲೆಟ್ರನ್ನ ರೆಡಿ ಮಾಡಿ ಪ್ರಿನ್ಸಿಪಲ್ದು ಸೈನನ್ನು ತೆಗೆದುಕೊಳ್ತಾರೆ. ಆ ಲೆಟ್ರನ್ನ ನೀವೇನು ಮಾಡಬೇಕು, ಐ ಥಿಂಕ್ ನೀವು ಸ್ವಲ್ಪ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಆಲ್ ಕಾಲೇಜ್ನಲ್ಲಿ ಸ್ಟೂಡೆಂಟ್ಗಳಿಗೆ ರೆಸ್ಪಾಂಡ್ ಮಾಡೋದು ತುಂಬ ಕಮ್ಮಿ. ಪರ್ಸ್ನಲಿ ನಾನು ಇದನ್ನು ಭಾಳ ಫೇಸ್ ಮಾಡಿದ್ದೀನಿ. ಸೊ ನಿಮ್ಮ ಆಫೀಸ್ ಜೊತೆ ನಿಮ್ಮ ರಿಲೇಷನ್ ಚೆನ್ನಾಗಿತ್ತಂದರೆ ಅವ್ರು ನಿಮಗೆ ತುಂಬ ಬೇಗನೆ ಸಹಾಯ ಮಾಡ್ತಾರೆ. ಓಕೆ, ಆ ಲೆಟ್ರನ್ನ ತೆಗೆದುಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಬಸ್ ಅಥವಾ ನಿಮ್ಮ ವೆಹಿಕಲ್ ಯಾವುದೇ ಇದ್ದರೂ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಯೂನಿವರ್ಸಿಟಿಯಲ್ಲಿರುತ್ತೆ, ನಿಮ್ಮ ಯೂನಿವರ್ಸಿಟಿಗೆ ಹೋಗಬೇಕು. ಫಾರ್ ಎಕ್ಸಾಂಪಲ್, ನೀವು ಯು ಆರ್ ಬಿಲಾಂಗ್ ಫ್ರಮ್ ದ ಟೆಕ್ನಿಕಲ್ ಲೈನ್, ಯು ಗೋ ಟು ದ VTU ಯೂನಿವರ್ಸಿಟಿ. ಸಪೋಸ್ ಯು ಬಿಲಾಂಗ್ ಫ್ರಮ್ ದ ಅನದರ್ ಕೋರ್ಸಸ್ ಲೈಕ್ ಆರ್ಟ್ಸ್, ಕಾಮರ್ಸ್, ವಾಟ್ ಎವರ್, BSW. ಸೊ ಇಂಥವೆಲ್ಲ ಇದ್ದಾಗ ನೀವೇನು ಮಾಡಬೇಕು, ನಿಮ್ಮ ಯೂನಿವರ್ಸಿಟಿ ಯಾವುದಿರುತ್ತೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಕುವೆಂಪು ಯೂನಿವರ್ಸಿಟಿ ಆಗಿರ್ಬೋದು, ಬಿಜಾಪುರ ಯೂನಿವರ್ಸಿಟಿ ಆಗಿರ್ಬೋದು, ಇಂಥವೆಲ್ಲ ನೀವು ನಿಮ್ಮ ಯೂನಿವರ್ಸಿಟಿಗೆ ವಿಸಿಟ್ ಕೊಡಬೇಕು. ಬಟ್ ರಿಮೆಂಬರ್, ಯೂನಿವರ್ಸಿಟಿಯಲ್ಲಿ ಫಸ್ಟ್ ಹೋಗಿ ಮೀಟ್ ಆಗೋದು ಯಾರಿಗಪ್ಪ ಅಂತಂದರೆ, ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ಗೆ ನೀವು ಮೀಟ್ ಆಗಬೇಕು. ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಹೋಗಿ ನೀವು ತೊಗೊಂಡು ಬಂದಿರತಕ್ಕಂಥ ಲೆಟ್ರನ್ನು ಅವರಿಗೆ ಸಬ್ಮಿಟ್ ಮಾಡಿ ಮತ್ತು ಹೇಳಿ, ನಾವು ಈ ಥರ ಕಳೆದುಕೊಂಡಿದ್ದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ನನ್ನ ಮುಂದಿನ ವ್ಯಾಸಂಗಕ್ಕಾಗಿ ಅಥವಾ ನನ್ನ ನೌಕರಿಗಾಗಿ ನನಗೆ ನಂದು ಸೆಕೆಂಡ್ ಕಾಪಿ ನಮಗೆ ಮಾರ್ಕ್ಶೀಟ್ ಬೇಕಂತ ಹೇಳ್ಬಿಟ್ಟು. ಅವ್ರೇನು ಮಾಡ್ತಾರೆ, ಆ ಲೆಟ್ರನ್ನ ಅವರು ತೆಗೆದುಕೊಂಡು, ನಿಮ್ಮ ಕಾಲೇಜ್ ಲೆಟ್ರನ್ನ ತೆಗೆದುಕೊಂಡು ಅವರು ಕೂಡ ಒಂದು ಫಾರ್ಮ್ಯಾಟನ್ನು ರೆಡಿ ಮಾಡಿಬಿಟ್ಟು ನಿಮಗೊಂದು ಚಾನಲನ್ನು ಕೊಡ್ತಾರೆ. ಆ ಚಾನಲನ್ನು ನೆನಪಿಡಿ, ಆ ಚಾನಲನ್ನು ಅವರೇ ತುಂಬಿ ಕೊಟ್ಟಿರ್ತಾರೆ. ಜಾದಾತರ ಕೇಸಸ್ನಲ್ಲಿ ಏನಾಗುತ್ತಪ್ಪ ಅಂತಂದರೆ ಅವರೇ ತುಂಬಿಕೊಟ್ಟಿರ್ತಾರೆ. ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ನಿಮಗೆ ತುಂಬಿಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಯು ಆರ್ ಎಜುಕೇಟೆಡ್ ಪರ್ಸನ್ಸ್, ಸೊ ನಿಮಗೆ ಈಸಿಲಿ ನೀವು ತುಂಬ್ಕೋಬೋದು. ಬಟ್ ಈಗ ಬರುತ್ತೆ ಫೀಸ್. ಚಾನಲ್ ಅಂದರೆ ಫೀಸ್ ಕಟ್ಟಬೇಕು, ಚಾರ್ಜ್ಗಳನ್ನು ನಾವು ತುಂಬಬೇಕು. ಸರ್ ಎಷ್ಟು ತುಂಬಬೇಕು ಚಾರ್ಜಸ್ಗಳನ್ನು? ನಾನು ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಒಬ್ಬರಿಗೆ ಮೀಟ್ ಆದೆ. ಅವರು ತನ್ನ ಟೆಕ್ನಿಕಲ್ ಲೈನ್ದಿಂದ ಕಳೆದುಕೊಂಡಂಥ ಮಾರ್ಕಸ್ ಕಾರ್ಡನ್ನು ಅವ್ರು ತೊಗೊಂಡಿದ್ದರು. ಅವರಿಗೆ ಒಂದು ಮಾರ್ಕಸ್ ಕಾರ್ಡ್ದು ₹700 ಅವರಿಗೆ ಚಾರ್ಜ್ ಮಾಡಿದರು, VTU ಯೂನಿವರ್ಸಿಟಿಯವರು. ಸೊ ಟೆಕ್ನಿಕಲ್ ಲೈನದ್ದೇ ₹700 ಇದೆ ಅಂದರೆ, ನಿಮಗೆ ಆರ್ಟ್ಸು, ಕಾಮರ್ಸು ಮತ್ತು BSWದು ಫೀಸ್ ಇನ್ನೂ ಕಮ್ಮಿ ಇರುತ್ತೆ. ಅಪ್ರಾಕ್ಸಿಮೇಟ್ ನಿಯರ್ ಟು 500 ವರೆಗೂ ಏನಾದರೂ ಇರಬಹುದು, ಜಾಸ್ತಿ ಇರಲ್ಲ.
ಜಾಸ್ತಿ ಹೆಚ್ಚು ಕಮ್ಮಿ ಇದ್ರೂ ಕೂಡ ವರಿ ಮಾಡ್ಕೋಬೇಡಿ. ಯಾಕಂದರೆ ನಿಮಗೆ ಅವಶ್ಯಕತೆ ಇತ್ತಂದರೆ ₹700 ಬೇಡ, ₹1,000 ಹೋದರೂ ಅದಕ್ಕೆ ನೀವು ಪೇ ಮಾಡಲೇಬೇಕು. ಸೊ ನಿಮಗೆ ಎಷ್ಟು ಅವರು ಹೇಳ್ತಾರೆ ಅಮೌಂಟ್, ಆ ಅಮೌಂಟನ್ನು ತೆಗೆದುಕೊಂಡು ಆಲ್ಮೋಸ್ಟ್ ಆಲ್ ಎಲ್ಲ ಯೂನಿವರ್ಸಿಟೀಸ್ಗಳಲ್ಲಿ ಬ್ಯಾಂಕ್ ಅವೈಲೇಬಲ್ ಇದ್ದೇ ಇರುತ್ತೆ. ಅದೇ ಯೂನಿವರ್ಸಿಟಿಯ ಬ್ಯಾಂಕ್ಗಳಲ್ಲಿ ಹೋಗಿ ಚಾನಲನ್ನು ತುಂಬಿ ಅದರ ರಿಟರ್ನ್ ಕಾಪಿಯನ್ನು ತಂದು ನಿಮ್ಮ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ಏನಾಗುತ್ತಪ್ಪ ಅಂತಂದರೆ ಅಲ್ಲೇ ವೇಟ್ ಮಾಡಿ, ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ. ಮೇ ಬಿ ಅವ್ರು ನಿಮಗೆ ಹ್ಯಾಂಡ್ ಓವರೇ ಮಾಡ್ತಾರೆ, ಗ್ಯಾರಂಟಿಡ್ ನಿಮಗೆ ಹ್ಯಾಂಡ್ ಓವರೇ ಮಾಡ್ತಾರೆ. ಇನ್ ದ ಕೇಸ್ ಏನಾದರೂ ನೀವು ಕಾಲೇಜಿಗೆ ಕಳಿಸ್ಕೊಡ್ತೀನಿ ಅಂದ್ರೂ ಕೂಡ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ನಮಗೆ ಅವಶ್ಯಕತೆ ಇದೆ, ನಮಗೆ ಇಲ್ಲಿ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ಬಿಟ್ಟು. ಇಲ್ಲ ನಮಗೆ ಪ್ರೋಟೋಕಾಲ್ಸ್ ಇವೆ, ನಾವು ನಿಮಗೆ ಕಾಲೇಜಿಗೆ ಕಳಿಸ್ಕೊಡ್ತೀವಿ ಅಂದ್ರೂ ಕೂಡ ವರಿ ಮಾಡ್ಕೋಬೇಡಿ. ವಿದಿನ್ ದಿ 1 ವೀಕ್ ಯು ವಿಲ್ ಬಿ ಗೆಟ್ ಯುವರ್ ಸೆಕೆಂಡ್ ಕಾಪಿ ಆಫ್ ಯುವರ್ ಡಿಗ್ರಿ ಆರ್ ಡಿಪ್ಲೊಮಾ ಮಾರ್ಕಸ್ ಕಾರ್ಡ್. ಸೊ ಗೈಸ್, ಈ ಥರ ಮತ್ತೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ನಿಮಗೋಸ್ಕರ ತೊಗೊಂಡು ಬರ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವರೀಸ್ಗಳಿದ್ದರೆ, ಕ್ವಶನ್ಸ್ಗಳಿದ್ದರೆ, ಯು ಕ್ಯಾನ್ ಆಸ್ಕ್ ಮೀ ಎನಿ ಟೈಮ್, ಐ ವಿಲ್ ಬಿ ರಿಪ್ಲೈ ಯು. ಲೇಟ್ ಆದರೂ ಆಗ್ಬೋದು, ಬಟ್ ನಾನು ನಿಮ್ಗೆ ರಿಪ್ಲೈ ಅವಶ್ಯವಾಗಿ ಮಾಡ್ತೀನಿ. ಓಕೆ, ಎಷ್ಟೋ ಜನ ಕಾಲ್ ಮಾಡಿ ಕೂಡ ಕೇಳ್ಕೊಂಡಿದ್ದಾರೆ ಯಾವ ಥರ ತೊಗೋಬೇಕು, ಯಾವ ಥರ ಇಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಆ ಎರಡೂ ವೀಡಿಯೋಗಳನ್ನು ಅಂದರೆ PUC ಮಾರ್ಕ್ಸ್ ಕಾರ್ಡ್ ಹೆಂಗೆ ಪಡೆದುಕೊಳ್ಳೋದು, SLC ಮಾರ್ಕ್ಸ್ ಕಾರ್ಡ್ಗಳನ್ನು ಹೆಂಗೆ ಪಡೆದುಕೊಳ್ಳೋದು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಹೆಂಗೆ ಪಡೆದುಕೊಳ್ಳೋದು, ಇವೆಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಬ್ಸ್ಕ್ರೈಬೇಷನ್ನೇ ನನಗೆ ಮೋಟಿವೇಶನು. ಸೊ ನೀವು ಇದೇ ಥರ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಇದೇ ಥರ ಮತ್ತೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಎವ್ರಿ ಒನ್.